ನರೇಂದ್ರ ಮೋದಿ ಗ್ಯಾರಂಟಿ ಬದುಕನ್ನು ಬದಲಾಯಿಸುವ ಮತ್ತು ಬದುಕಿಗೆ ಬಲ ಕೊಡುವ ಗ್ಯಾರಂಟಿಯಾಗಿದೆ ಎಂದು ಮಾಜಿ ಸಚಿವರಾದ ಸಿಟಿ ರವಿ ಅವರು ತಿಳಿಸಿದರು. ಆತ್ಮೀಯ ಪತ್ರಕರ್ತ ಮಿತ್ರರೇ, ದೇಶದಲ್ಲಿ ಮೊದಲನೇ ಹಂತದ ಚುನಾವಣೆ ಪೂರ್ಣಗೊಂಡು ಎರಡನೇ ಹಂತದ ಚುನಾವಣೆಗೆ ಕೇವಲ 45 ಗಂಟೆಗಳು ಮಾತ್ರ ಬಾಕಿ ಇದ್ದಾವೆ. ಕರ್ನಾಟಕದಲ್ಲಿ ಮೊದಲನೇ ಹಂತದ ಚುನಾವಣೆ ಇದೇ 26ನೇ ತಾರೀಕು ನಡೆಯೋದಿದೆ. ಈ ಚುನಾವಣೆ ಮೋದಿ ಗ್ಯಾರಂಟಿ ವರ್ಸಸ್ ನಡುವಿನ ಚುನಾವಣೆ. ವರ್ಸಸ್ ಅಂತ ಯಾಕೆ ನಿಲ್ಲಿಸಿದೆ ಅಂತ ಹೇಳಿದ್ರೆ, ಒಂದೊಂದು ರಾಜ್ಯಗಳಲ್ಲಿ ಒಬ್ಬೊಬ್ಬರು ನಮಗೆ ಎದುರಾಳಿಗಳಿದ್ದಾರೆ. ಕಾಮನ್ ಆಪೋನೆಂಟ್ ಅಂತ ಯಾರೂ ಇಲ್ಲ. ಕರ್ನಾಟಕದಲ್ಲಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಆದರೆ, ತಮಿಳುನಾಡಿನಲ್ಲಿ ಬಿಜೆಪಿ ವರ್ಸಸ್ DMK, ಕೇರಳದಲ್ಲಿ ತ್ರಿಕೋಣ ಸ್ಪರ್ಧೆ, ಹೀಗೆ ಒಂದೊಂದು ರಾಜ್ಯದಲ್ಲಿ ಒಬ್ಬೊಬ್ಬರು ಎದುರಾಳಿಗಳಿದ್ದಾರೆ. ಮೋದಿ ಗ್ಯಾರಂಟಿ ಅದು ಬದುಕನ್ನು ಬದಲಾಯಿಸುವ ಗ್ಯಾರಂಟಿ, ಬದುಕಿಗೆ ಬಲ ಕೊಡುವ ಗ್ಯಾರಂಟಿ. ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮುಂದಿನ 25 ವರ್ಷಗಳ ನಂತರ ಭಾರತ ಹೇಗಿರಬೇಕು ಎಂಬ ಮಾರ್ಗ ಮತ್ತು ಪ್ರಪಂಚಕ್ಕೆ ಭಾರತ ವಿಶ್ವಗುರು ಆಗಬೇಕು ಎಂಬ ಯೋಜನೆಗಳಿವೆ ಎಂದು ಹೇಳಿದರು. ಮೋದಿ ಗ್ಯಾರಂಟಿಯಲ್ಲಿ ಮುಂದಿನ 25 ವರ್ಷಗಳ ನಂತರ ಭಾರತ ಹೇಗಿರಬೇಕು ಅನ್ನುವಂಥ ರೋಡ್ ಮ್ಯಾಪ್ ಇದೆ. ಮೋದಿ ಗ್ಯಾರಂಟಿಯಲ್ಲಿ ಭಾರತ ವಿಶ್ವಗುರು ಆಗಬೇಕು ಅನ್ನುವಂಥ ಯೋಜನೆಗಳಿದ್ದಾವೆ. ಅದಕ್ಕಾಗಿಯೇ ಆತ್ಮನಿರ್ಭರ ಭಾರತ ಅನ್ನುವಂಥ ಪರಿಕಲ್ಪನೆಯೊಂದಿಗೆ ಪ್ರತಿಯೊಬ್ಬ ವ್ಯಕ್ತಿ ಮತ್ತು ಪ್ರತಿಯೊಂದು ಕ್ಷೇತ್ರ ಅವರ ಮುಂದಿನ ಗುರಿ ಏನು ಅನ್ನುವಂಥ ಸಂಕಲ್ಪವನ್ನು ಅದರಲ್ಲಿ ಜೋಡಿಸಿದ್ದೇವೆ. ಅದಕ್ಕಾಗಿ ಹಣಕಾಸಿನ ಯೋಜನೆ, ತರಬೇತಿ, ಇದೆಲ್ಲವನ್ನು ಒಳಗೊಂಡಿರ್ತಕ್ಕಂಥದ್ದು ಮೋದಿ ಗ್ಯಾರಂಟಿಯ ಸಂಕಲ್ಪ ಪತ್ರ. ಕಾಂಗ್ರೆಸ್ ಇಂದು ಘೋಷಣಾ ಪತ್ರ. ಅವ್ರ ಘೋಷಣಾ ಪತ್ರ ನೋಡಿದಾಗ ರಾಜಕಾರಣ ಪ್ರಾರಂಭಿಸಿರೋದೇ ಈಗೇನೋ ಅನ್ನೋ ರೀತಿಯಲ್ಲಿ ಘೋಷಣೆ ಕೊಡ್ತಾ ಇದ್ದಾರೆ. ಅವ್ರು ಮರ್ತೇ ಬಿಟ್ಟಿದ್ದಾರೆ ಅತಿ ಹೆಚ್ಚು ಬಾರಿ ಆಳ್ವಿಕೆ ನಡೆಸುವ ಅವಕಾಶ ಭಾರತದಲ್ಲಿ ಅವರಿಗೆ ಸಿಕ್ಕಿತ್ತು ಅನ್ನೋದನ್ನು ಮರ್ತೇ ಬಿಟ್ಟಿದ್ದಾರೆ. 77ರಿಂದ 79 ಮತ್ತೆ 98ರಿಂದ 2004, 2014ರಿಂದ ಈಗಿನವರೆಗೆ ಬಿಟ್ಟರೆ ಆ ನಡುವೆ 1-2 ವರ್ಷ 89ರಿಂದ 91, ಈ ಸಂದರ್ಭ ಹೊರತುಪಡಿಸಿದರೆ ಹತ್ತತ್ರ 54 ವರ್ಷಗಳ ಸುದೀರ್ಘ ಆಡಳಿತ ಅವರೇ ನಡೆಸಿರೋದು. ಅವ್ರ ಘೋಷಣಾ ಪತ್ರದಲ್ಲಿ ಬದುಕನ್ನು ಬದಲಾಯಿಸುವಂತ ಯಾವುದೇ ಯೋಜನೆ ಚಿಂತನೆಗಳಿಲ್ಲ. ಬದಲಿಗೆ ಕೇವಲ ಆಸೆ ತೋರಿಸಿ ಮೋಸ ಮಾಡುವ, ಆಸೆ ತೋರಿಸಿ ಮತಗಿಟ್ಟಿಸಿಕೊಳ್ಳುವ ವಂಚನೆಯ ತಂತ್ರ ಮಾತ್ರ ಅವರ ಘೋಷಣಾ ಪತ್ರದಲ್ಲಿ ಅಡಗಿದೆ. ಹೀಗೇನೆ ಗರೀಬಿ ಹಟಾವು ಅಂತ 3 ತಲೆಮಾರು ಘೋಷಣೆ ಕೂಗಿದ್ರು. ಗರೀಬಿ ಹಟಾವು ಆಗಲಿಲ್ಲ. ಕೇವಲ ಕಾಂಗ್ರೆಸ್ಸಿಗರ ಗರೀಬಿ ಹಟಾವು ಮಾತ್ರ ಆಯಿತು. ಕಾಂಗ್ರೆಸ್ ನಾಯಕರುಗಳ, ಕಾರ್ಯಕರ್ತರದ್ದು ಆಗಲಿಲ್ಲ. ಜನರದಂತೂ ದೂರದ ಮಾತು. ಅವ್ರ ಕಾಲಘಟ್ಟದಲ್ಲೇನೆ
ಭಾರತದ ಚಿನ್ನವನ್ನು ಒತ್ತೆ ಹಿಡಿಯುವಂತ ದುಸ್ಥಿತಿಗೆ ನಮ್ಮ ದೇಶದ ಆರ್ಥಿಕತೆ ತಲುಪಿತ್ತು. ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ದೇವರಾಜ್ ಶೆಟ್ಟಿ, ಮುಖಂಡರಾದ ಪುಟ್ಟಸ್ವಾಮಿ, ಪುಷ್ಪರಾಜ್, ಪ್ರೇಮ್ ಕುಮಾರ್, ಸೋಮಶೇಖರ್, ಕೋಟೆ ರಂಗಣ್ಣ, ಮಧುರಾಜ್ ಅರಸ್, ಡಾಕ್ಟರ್ ಶಿವಪ್ರಸಾದ್ ಉಪಸ್ಥಿತರಿದ್ದರು.